ಇದ್ದೇನೆ. ಸರ್, ಈಗ ಚಿಕ್ಕಬಳ್ಳಾಪುರ ಚಿತ್ತಾಪುರದಲ್ಲಿ ಸರ್ ನಾಳೆ RSS ಪಥಸಂಚಲನ ಭಾಗದ ವಜನ ಪರ್ಮಿಷನ್ ತಗೊಂಡ್ರು ತೆರವುಗೊಳಿಸಿದ್ದಾರೆ ಸರ್. ಈ ಸರ್ಕಾರದಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಒಂದು ಮರೀಚಿಕೆ. ಇದೊಂದು ಅಭಿವೃದ್ಧಿ ವಿರೋಧಿಯಾದಂಥ ಸರ್ಕಾರ, ಎಲ್ಲ ರಂಗಗಳಲ್ಲಿ ವೈಫಲ್ಯಗಳನ್ನು ಕಂಡಂಥ ಸರ್ಕಾರ. ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂಥ, ಜನರ ಸಮಸ್ಯೆಗಳಿಗೆ ಧ್ವನಿ ಆಗಬೇಕಾದಂಥ ಸರ್ಕಾರ ಅದ್ಯಾವುದನ್ನು ಮಾಡದಲ್ಲೇ ಅನ್ಯ ವಿಚಾರದ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳುವಂಥ ಸ್ವಭಾವವನ್ನು ಈ ಸರ್ಕಾರ ಬೆಳೆಸ್ಕೊಳ್ತಾ ಇದೆ. ಕಳೆದ 2.5 ವರ್ಷಗಳಲ್ಲಿ ಅಭಿವೃದ್ಧಿಯನ್ನ ನಾವು ಎಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಿತ್ತು ತಿನ್ನುವಂಥ ನೂರಾರು ಸಮಸ್ಯೆಗಳಿದ್ರೂ ಕೂಡ ಈ ಸರ್ಕಾರ ಇವತ್ತು ಸ್ಪಂದನವನ್ನು ಕೊಟ್ಟಿಲ್ಲ. ಹುಟ್ಟು ಕುರುಡರಿಗೆ, ಹುಟ್ಟು ಕಿವುಡರಿಗೆ ಅಧಿಕಾರವನ್ನು ಕೊಟ್ಟಿದ್ರೂ ಕೂಡ ಜನರ ಸಮಸ್ಯೆಗಳು ಅರ್ಥ ಆಗ್ತಾ ಇತ್ತು. ಈ ಸರ್ಕಾರಕ್ಕೆ ಕಣ್ಣು ಕಾಣೋದಿಲ್ಲ, ಈ ಸರ್ಕಾರಕ್ಕೆ ಕಿವಿಯೂ ಕಾಣೋದಿಲ್ಲ. ಇದೊಂದು ಬಾಯಿ ಬಡಕ ಸರ್ಕಾರ. ಕೇವಲ ಪತ್ರಿಕಾ ಹೇಳಿಕೆಗಳಿಗೆ, ಮೀಡಿಯಾಗಳ ಮುಂದೆ ಬಂದು ಸರ್ಕಾರಕ್ಕೆ ಸಂಬಂಧ ಪಡೆದಲೇ ಇರುವಂಥ, ಜನರ ಸಮಸ್ಯೆಗಳಿಗೆ ಸಂಬಂಧಲೇ ಪಡೆದೇ ಇರುವಂಥ ವಿಷಯಗಳ ಬಗ್ಗೆ ಬಾಯಿ ಬಡ್ಕೊಳ್ತಾ ಇರುವಂಥ ಒಂದು ಬಾಯಿ ಬಡಕ ಸರ್ಕಾರ ಇದು. ಈ ಸರ್ಕಾರದ ಅವಧಿಯಲ್ಲಿ 18ಕ್ಕೂ ಹೆಚ್ಚು ಜನ ಸರ್ಕಾರಿ ನೌಕರರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ನಿನ್ನೆ ಚಾಮರಾಜನಗರದಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಂಡು ನಾವು ನೋಡಿದ್ದೀವಿ. ಇದು ಯಾವುದ್ರ ಬಗ್ಗೆಯೂ ಕೂಡ ಸರ್ಕಾರಕ್ಕೆ ಒಂದು ಸಂವೇದನಶೀಲತೆ ಇಲ್ಲ. ಹೆಚ್ಚಾಗಿ ನಿನ್ನೆ ಗುತ್ತಿಗೆದಾರರು 33,000 ಕೋಟಿ ರೂಪಾಯಿ ನಮಗೆ ಬಾಕಿ ಇದೆ ಎನ್ನುವಂಥದ್ದನ್ನ ಪತ್ರಿಕಾಗೋಷ್ಠಿನಲ್ಲಿ ಬಂದು ಹೇಳುವಂತ ಪರಿಸ್ಥಿತಿ ಬಂದಿದೆ. ಗುತ್ತಿಗೆದಾರರು ಸರ್ಕಾರಕ್ಕೆ ಗಡುವನ್ನು ಕೊಟ್ಟುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇಂಥ ಒಂದು ಭ್ರಷ್ಟ ಸರ್ಕಾರವನ್ನು ಕರ್ನಾಟಕದಲ್ಲಿ ಯಾವತ್ತೂ ಕೂಡ ನಾವು ನೋಡಲಿಲ್ಲ. ಈ ಸರ್ಕಾರ ಅಭಿವೃದ್ಧಿಯನ್ನು ಮರೆತಿರುವಂಥ ಸರ್ಕಾರ, ದಲಿತ ವಿರೋಧಿಯಾದಂಥ ಸರ್ಕಾರ, 80% ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ಸರ್ಕಾರ. ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚಲಿಕ್ಕೆ ಇನ್ಯಾವುದ್ಯಾವುದೋ ವಿಷಯಗಳನ್ನು ಚರ್ಚೆ ಮಾಡುವಂಥ ಪ್ರವೃತ್ತಿಯನ್ನು ಈ ಸರ್ಕಾರ ಬೆಳೆಸ್ಕೊಂಡಿದೆ. ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ವಿನಂತಿ ಮಾಡ್ತೇನೆ, ಕಲಬುರಗಿನಲ್ಲಿ ಜನ ಕೂಲಿಗೆ ಕೆಲಸ ಇಲ್ಲದಂತೆ ವಲಸೆ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಆದ್ಯತೆ ಏನಿದೆ? ನಿಮ್ಮ ಜಿಲ್ಲೆನಲ್ಲಿ SLC PUCನಲ್ಲಿ ರಾಜ್ಯದ ಕೊನೆಯ ಸ್ಥಾನವನ್ನು ತಲುಪಿದೆ. ಇದಕ್ಕೆ ನಿಮ್ಮ ಕೊಡುಗೆ ಏನಿದೆ? ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಅಂತೇಳಿ ನೂರಾರು ಕೋಟಿ ರೂಪಾಯಿ ಬಿಡುಗಡೆ ಆಗಿದ್ರು ಕೂಡ ಅನುಷ್ಠಾನಕ್ಕೆ ಬರಲಿಲ್ಲ. ಇದ್ರ ಬಗ್ಗೆ ನಿಮ್ದು ಆದ್ಯತೆ ಏನಿದೆ? ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಿತ್ತು ತಿನ್ನುವಂತ ನೂರಾರು ಸಮಸ್ಯೆಗಳಿದೆ. ಕಳೆದ ಬಾರಿ 10 ಕೋಟಿ ರೂಪಾಯಿ ಅನುದಾನವನ್ನ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮುಖಾಂತರ ಶಾಸಕರಿಗೆ ಕೊಟ್ಟಿದ್ರು. ಇವತ್ತಿನ ತನಕ 1 ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಲಿಲ್ಲ. ಇದ್ರ ಬಗ್ಗೆ ನಿಮ್ ನಿಲುವೇನಿದೆ? ಈ ರೀತಿ ಆ ಇಲಾಖೆ ಸಂಪೂರ್ಣವಾಗಿ ಕೋಮಾ ಸ್ಟೇಜಿಗೆ ಹೋಗಿರುವಂತ ಸಂದರ್ಭದಲ್ಲಿ ಆ ಇಲಾಖೆನಲ್ಲಿ ಏನೂ ಮಾಡ್ಲಿಕ್ಕೆ ಆಗದೇ ಇರುವಂತ ಒಬ್ಬ ನಿರ್ಲಜ್ಜ ಸಚಿವ ಇಲಾಖೆನಲ್ಲಿ ಏನನ್ನೂ ಮಾಡ್ಲಿಕ್ಕೆ ಆಗಿಲ್ಲ. ಆ ಕಾರಣಕ್ಕೆ ವಿನಾಕಾರಣವಾಗಿ RSS ಅನ್ನು ಹೇಳ್ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರಿಗೆ RSS ರುಚಿ ಗೊತ್ತಿದೆಯೋ ಅವರಿಗೆ ಅದರ ಅನುಭವ ಬರುತ್ತೆ. ರುಚಿಯೂ ಗೊತ್ತಿಲ್ಲ, ಅನುಭವ ಗೊತ್ತಿಲ್ಲ ಇರುವಂತರು ಅಪ್ರಬುದ್ಧತೆಯಿಂದ, ಮೂರ್ಖತನದಿಂದ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಪ್ರಿಯಾಂಕಾ ಖರ್ಗೆಯ ರೂಪದಲ್ಲಿರುವಂತ ಅಪ್ರಬುದ್ಧರಿಗೆ, ಮೂರ್ಖತನದಲ್ಲಿರೋರಿಗೆ ನಾನಿನ್ನು ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ಯಾವ ಸರ್ಕಾರವೂ ಕೂಡ RSS ಹತ್ತಿಕ್ಲಿಕ್ಕೆ ಆಗೋದಿಲ್ಲ. ಕೊರೋನಾ ಸಂದರ್ಭದಲ್ಲಿ ಮನೆಗಳಲ್ಲಿ ಶಾಖೆ ನಾವು ಮಾಡಿದ್ವಿ. ಇವತ್ತು ಮೈದಾನ ಇಲ್ಲ ಅಂದ ತಕ್ಷಣ RSS ನಿರ್ಬಂಧ ಮಾಡ್ಲಿಕ್ಕಾಗತ್ತಾ? RSS ಅಂತಂದ್ರೆ ಒಂದು ಕುಟುಂಬ, RSS ಅಂತಂದ್ರೆ ಒಂದು ಪರಿವಾರ. ನಾವು ಎಲ್ಲ ಚಟುವಟಿಕೆಗಳಲ್ಲಿ ಮಾಡ್ತೇವೆ, ನಮಗೆ ಮೈದಾನನೇ ಬೇಕು ಅಂತ ಏನಿಲ್ಲ. ಹಾಗಂತೇಳಿ ಸರ್ಕಾರ ಮೈದಾನವನ್ನು ಕೊಡೋದಲ್ಲೇ ಇನ್ಯಾವುದೋ ಆಟದ ಮೈದಾನಗಳನ್ನ ರಿಸ್ಟ್ರಿಕ್ಷನ್ ಮಾಡಿ RSS ಅನ್ನು ಹತ್ತಿಕ್ತೀವಿ ಎನ್ನುವಂಥದ್ದು ಮೂರ್ಖತನದ ಪರಮಾವಧಿ. ನಾವು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಿತೇವೆ ಮತ್ತು RSS ಸ್ವಯಂ ಸೇವಕರೇ ಕರ್ನಾಟಕದಲ್ಲಿ ಮುಂದಿನ ಆಡಳಿತವನ್ನು ನಡೆಸ್ತಾರೆ. ಇದು ನಿಮಗೆ ಗೊತ್ತಿರಲಿ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.